ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಟೆಕ್ ವಿತ್ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ವೀಡಿಯೋದಲ್ಲಿ ನಾನು ಈ ರೀತಿಯಾಗಿ ನಾನು ನಿಮಗೆ ಎಫೆಕ್ಟ್ಸ್ನ ಕೊಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಸೊ ನೀವೆಲ್ಲ ಕಡೆ ನೋಡಿರ್ತೀರ, ವಾಟ್ಸಪ್ ಸ್ಟೇಟಸ್ ಆಗಿರ್ಬೋದು, ಪ್ರತಿಯೊಂದು ಕಡೆನೂ ಸೊ ಶೇಕಿಂಗ್ ಎಫೆಕ್ಟ್ಸ್ ಆಗಿರ್ಬೋದು ಮತ್ತು ಬ್ಲರ್ ಆಪ್ಷನ್ನು, ಸೊ ಪ್ರತಿಯೊಂದು ರೀತಿಯೂ ಎಡಿಟ್ ಮಾಡೋದು ನಿಮಗೆ ಗೊತ್ತಿರ್ಬೋದು. ಸೊ ಆದರೆ ಕೈನ್ಮಾಸ್ಟರ್ನಲ್ಲಿ ಈ ರೀತಿಯಾಗಿ ಎಡಿಟ್ ಮಾಡ್ಬೋದು. ಸೊ ಈ ಒಂದು ಆಪ್ಷನ್ನು ಎಲ್ಲೆಲ್ಲಿ ಸಿಗುತ್ತೆ? ಸೊ ಅಸೆಟ್ ಸ್ಟೋರಲ್ಲಿ ಸಿಗುತ್ತೆ. ಸೊ ಈ ಅಸೆಟ್ ಸ್ಟೋರ್ ಪ್ರಾಬ್ಲಮ್ ಇತ್ತು, ಸೊ ಅಂದರೆ ವರ್ಕ್ ಆಗ್ತಿರಲಿಲ್ಲ ಕೆಲವೊಬ್ರು ಮೊಬೈಲಲ್ಲಿ. ಸೊ ಅದು ಏನು ಪ್ರಾಬ್ಲಮ್ ಅಂತ ಇವತ್ತಿನ ಒಂದು ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಈ ಡೌನ್ಲೋಡ್ ಮಾಡಿದ ಆಪ್ಷನ್ನು ಎಲ್ಲೆಲ್ಲಿ ಹೋಗಿ ಸೇರಿರುತ್ತೆ, ಸೊ ನೀವು ಹೇಗೆ ಯೂಸ್ ಮಾಡೋದು ಅಂತಲೂ ಕೂಡ ಇವತ್ತಿನ ಒಂದು ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಇದಕ್ಕಿಂತ ಮುಂಚೆ ನಿಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸೊ ಬನ್ನಿ ವಿಡಿಯೋ ಶುರು ಮಾಡೋಣ. ಸೊ ಫ್ರೆಂಡ್ಸ್, ನಾನೀಗ ತಿಳಿಸ್ಕೊಡ್ತೀನಿ ಸೊ ಕೈನ್ಮಾಸ್ಟರಲ್ಲಿ ನಿಮಗೆ ಬಂದ ಪ್ರಾಬ್ಲಮ್ ಏನು ಅಂತ. ಸೊ ಈಗ ನಾನು ಒಂದು ವೀಡಿಯೋನ ಪ್ಲೇ ಮಾಡ್ತೀನಿ, ನೋಡ್ತಿರುವಂಥದ್ದು. ಸೊ ನೋಡ್ಬೋದು, ಈ ರೀತಿಯಾದ ಒಂದು ಸೈಡ್ ಎಫೆಕ್ಟ್ ಆಗಿರ್ಬೋದು, ಟ್ರಾನ್ಸ್ಮಿಷನ್ ಎಫೆಕ್ಟ್ಸು. ಸೊ ನೋಡ್ತಿರುವಂಥದ್ದು ಇಲ್ಲಿ ನನ್ನ ಹತ್ರ ಇಷ್ಟೊಂದು ಎಫೆಕ್ಟ್ಸ್ ಇದೆ. ಸೊ ಇಷ್ಟೊಂದು ಎಫೆಕ್ಟ್ಸ್ ನಿಮ್ಮ ಮೊಬೈಲಲ್ಲಿ ಬರ್ತಿಲ್ಲ ಅಂತ ಕೆಲವೊಬ್ರು ನನಗೆ ಕಮೆಂಟ್ ಹಾಕಿದರು. ಸೊ ಡೌನ್ಲೋಡ್ ಮಾಡಿದರು ಕೂಡ. ಸೊ ಇದ್ರ ಬಗ್ಗೆ ತಿಳಿಸ್ಕೊಡಿ ಅಂತ. ಸೊ ಏನಿಲ್ಲ, ಜಸ್ಟ್ ನೀವು ಲೇಯರ್ ಮೇಲೆ ಕ್ಲಿಕ್ ಮಾಡಿ ಎಫೆಕ್ಟ್ಸ್ನ ಮೇಲೆ ಕ್ಲಿಕ್ನ ಮಾಡ್ತೀರಾ. ಸೊ ಇಲ್ಲಿ ಗೆಟ್ ಮೋರ್ ಅಂತ ಇದೆಯಲ್ಲ, ಅದ್ರ ಮೇಲೆ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ನಿಮಗೆ ಬೇಕಾದ ಎಫೆಕ್ಟ್ಸ್ನ ನೀವು ಡೌನ್ಲೋಡ್ನ ಮಾಡ್ತೀರಾ. ಸೊ ಡೌನ್ಲೋಡ್ ಮಾಡೋದು ಆಬ್ವಿಯಸ್ಲಿ ಏನಿಲ್ಲ, ಜಸ್ಟ್ ನಿಮಗೆ ಯಾವ ರೀತಿ ಬೇಕು ಆ ರೀತಿನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಡೌನ್ಲೋಡ್ ಆಪ್ಷನ್ ಸಿಗುತ್ತೆ, ಡೌನ್ಲೋಡ್ನ ಮೇಲೆ ಕ್ಲಿಕ್ ಮಾಡಿ. ಸೊ ಇದೊಂದು ನಿಮ್ಮ ಮೊಬೈಲಲ್ಲಿ ಸ್ಲೋ ಆಗುತ್ತೆ, ಯಾಕಂದರೆ ನೀವು ನಾರ್ಮಲ್ ಕೈನ್ಮಾಸ್ಟರ್ ಯೂಸ್ ಮಾಡ್ತಿದ್ರೆ. ಸೊ ನಾನು ಯೂಸ್ ಮಾಡೋ ಕೈನ್ಮಾಸ್ಟರ್ ಬೇಕು ಅಂದರೆ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಒಂದು ವೀಡಿಯೋ ಲಿಂಕ್ ಇರುತ್ತೆ. ಸೊ ಆ ಒಂದು ವೀಡಿಯೋದಲ್ಲಿ ನಾನು 4 ರೀತಿ ಡಿಫ್ರೆಂಟ್ ಕೈನ್ಮಾಸ್ಟರ್ನ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ಈಗ ನೋಡ್ಬೋದು, ಸೊ ನೀವು ಡೌನ್ಲೋಡ್ ಮಾಡಿದ್ದು ಇಲ್ಲಿ ನೋಡ್ಬೋದು, ಆಟೋಮೆಟಿಕ್ಕಾಗಿ ಇಲ್ಲಿ ಬಂದು ಸೇವ್ ಆಗಿದೆ. ಸೊ ನಾರ್ಮಲ್ಲಾಗಿ. ಸೊ ಬಟ್ ಕೆಲವೊಂದರಲ್ಲಿ ಏನಾಗುತ್ತೆ ಅಂದರೆ ಇಲ್ಲಿ ಸೇವ್ ಆಗಿರಲ್ಲ. ಸೊ ಆ ಒಂದು ಎಫೆಕ್ಟ್ ಎಲ್ಲೋಗಿರುತ್ತೆ ಅಂದರೆ ಜಸ್ಟ್ ನಿಮಗೆ ಟ್ರಾನ್ಸ್ಮಿಷನ್ ಎಫೆಕ್ಟ್ ಅನ್ನೋ ಒಂದು ಸ್ಟೋರಲ್ಲಿ ಇರುತ್ತೆ. ಸೊ ಅದನ್ನು ಹೇಗೆ ಎನೇಬಲ್ ಮಾಡ್ಕೊಳ್ಳೋದು ಅಂದರೆ ಇಲ್ಲಿ ನಿಮಗೆ ಒಂದು ಫೋಟೋನ ಇಂಪೋರ್ಟ್ ಮಾಡ್ಕೊಳ್ಳಿ. ಸೊ ನನಗೆ ಒಂದು ಫೋಟೋನ ಇಂಪೋರ್ಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನಿಮಗೆ ನೋಡ್ಬೋದು ಒಂದು ಪ್ಲಸ್ ಐಕಾನ್ ಕಾಣುತ್ತೆ. ಸೊ ಈ ಪ್ಲಸ್ ಐಕಾನ್ ಕ್ಲಿಕ್ ಮಾಡಿದರೆ ನಿಮಗೆ ನೋಡ್ಬೋದು ಈ ರೀತಿಯಾಗಿ ಬರುತ್ತೆ. ಸೊ ಟ್ರಾನ್ಸ್ಮಿಷನ್ ಎಫೆಕ್ಟ್ಸ್ ಅಂತ. ಸೊ ನೀವು ಡೌನ್ಲೋಡ್ ಮಾಡಿದ್ದೆಲ್ಲ ಇಲ್ಲೇ ಇರುತ್ತೆ. ಸೊ ನೋಡ್ಬೋದು, ಪ್ರತಿ ಲಿಂಕ್ ಕೂಡ ಇಲ್ಲೇ ಇರುತ್ತೆ. ಶೇಕ್ ಇಟ್ ಅನ್ನೋ ಒಂದು ಆಪ್ಷನ್ ನೋಡ್ಬೋದು, ಇದು ತುಂಬ ವೈರಲ್ ಆಗಿತ್ತು. ಸೊ ನಿಮಗೆ ಯಾವ ರೀತಿ ಬೇಕು ನೋಡ್ಬೋದು, ಈ ರೀತಿಯಾಗಿ ಕೂಡ ನಿಮಗೆ ಎಡಿಟ್ನ ಮಾಡ್ಬೋದು. ಸೊ ಇದು ಒಂದು ಇಲ್ಲೇ ಇರುತ್ತೆ, ಬಟ್ ನಿಮ್ಮ ಕೈನ್ಮಾಸ್ಟರಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಅನ್ಕೋತೀನಿ. ಸೊ ಈಗ ಅದೆಲ್ಲ ರಿಫಿಕ್ಸ್ ಆಗಿರುತ್ತೆ. ಸೊ ನೀವು ಅಪ್ಡೇಟ್ ಮಾಡಿದರೆ ಅಪ್ಡೇಟ್ ಮಾಡ್ಕೊಳ್ಳಿ ಕೈನ್ಮಾಸ್ಟರ್ನ. ಸೊ ಈ ಕೈನ್ಮಾಸ್ಟರ್ ನಾನು ಏನು ಅಪ್ಡೇಟ್ ಮಾಡಲ್ಲ. ಸೊ ಇರೋ ವರ್ಷನ್ನೇ ಸಾಕು ಅಂತ. ಸೊ ಇದು ಒಂದು. ಸೊ ಎರಡನೇದಾಗಿ ಓವರ್ಲೇಯಲ್ಲಿ ನಿಮಗೆ ಇಲ್ಲಿ ಈ ಥರ ಒಂದು ಎಫೆಕ್ಟ್ಸ್ ಬರ್ತಿತ್ತು. ಸೊ ಈ ಒಂದು ಎಫೆಕ್ಟ್ಸು ವರ್ಕ್ ಆಗ್ತಿಲ್ಲ ಅಂತ ಕೇಳಿದರು. ಸೊ ಈ ಒಂದು ಎಫೆಕ್ಟ್ಸ್ನ ಕೂಡ ಹೇಗೆ ಡೌನ್ಲೋಡ್ ಮಾಡೋದು, ಸೊ ಎಲ್ಲಿ ಪ್ರತಿಯೊಂದನ್ನು ಕೂಡ ತಿಳಿಸ್ಕೊಡ್ತೀನಿ ಈಗ. ಸೊ ಏನಿಲ್ಲ, ಜಸ್ಟ್ ನೀವು ಲೇಯರ್ ಮೇಲೆ ಕ್ಲಿಕ್ ಮಾಡಿ, ಓವರ್ಲೇ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಗೆಟ್ ಮೋರ್ ಅಂತಿದ್ದಿಲ್ಲ, ಸೊ ಅದ್ರ ಮೇಲೆ ಕ್ಲಿಕ್ನ ಮಾಡಬೇಕಾಗುತ್ತೆ. ಸೊ ಕ್ಲಿಕ್ನ ಮಾಡಿದಾಗ ನಿಮಗೆ ಗೊತ್ತಾಗೋದು ಏನಂದರೆ, ಓವರ್ಲೇಗೆ ಬಂದರೆ ಜಸ್ಟ್ ಈ ಒಂದು ಆಪ್ಷನ್ ನಿಮಗೆ ನೋಡ್ಬೋದು. ಇಲ್ಲಿ 4ನೇ ಆಪ್ಷನ್ ಬರುತ್ತೆ. ಫಸ್ಟ್ನೇ ಸೆಟ್ಟಿಂಗ್ಸ್ ಥರ ಬರುತ್ತೆ, ಮತ್ತು ಎಫೆಕ್ಟ್ಸ್ ಅಂತ ಒಂದು ಬರುತ್ತೆ, ಮತ್ತು ಇದೊಂದು ಟ್ರಯಾಂಗಲ್ ಶೇಪಲ್ಲಿ ಬಂದಿರುತ್ತೆ. ಸೊ ಇದು ಹಾರ್ಟ್ ಬೀಟ್ ಬಂದಿರುತ್ತಲ್ಲ, ಸೊ ಇದು. ಸೊ ಇದರಲ್ಲಿ ಯಾವುದೇ ಒಂದು ನೀವು ಡೌನ್ಲೋಡ್ ಮಾಡಿದರೂ ಕೂಡ ಅಲ್ಲೋಗಿ ಸೇವ್ ಆಗಿರುತ್ತೆ. ಸೊ ನೋಡ್ಬೋದು, ಇದನ್ನು ಕೂಡ ನೀವು ಸೆಟ್ ಮಾಡ್ಕೊಬೋದು ಟೈಮಿಂಗ್ ಮಿಷಿನ್ ಥರ. ನೋಡ್ಬೋದು, ಈಗ ನಾನೊಂದು ಸೆಟ್ನ ಮಾಡ್ತೀನಿ, ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ ಈಗ. ಸೊ ಈಗ ನೋಡ್ಬೋದು ಡೌನ್ಲೋಡ್ ಆಯಿತು. ಸೊ ಆಟೋಮೆಟಿಕ್ಕಾಗಿ ನಿಮಗೆ ನೋಡ್ಬೋದು, ಈಗ ನಾನು ಪ್ಲೇನ ಮಾಡಿ ತೋರಿಸ್ತೀನಿ. ಸೊ ಈ ರೀತಿ. ಸೊ ನಿಮ್ಗೆ ಎಷ್ಟು ಸೆಕೆಂಡ್ಸ್ ಬೇಕಷ್ಟು ಸೆಕೆಂಡ್ಸ್ನ ಡ್ರ್ಯಾಗ್ ಮಾಡ್ಕೊಬೋದು. ಸೊ ಈ ರೀತಿಯಾಗಿ ಡ್ರ್ಯಾಗ್ ಕೂಡ ಮಾಡಿಕೊಂಡು ಈ ರೀತಿಯಾಗಿ ಎಡಿಟ್ ಕೂಡ ಮಾಡ್ಬೋದು. ಸೊ ಓವರ್ಲೇಯಲ್ಲಿ ನಿಮಗೆ ಇದೊಂದೇ ಆಪ್ಷನ್ ಅಲ್ಲ, ನೋಡ್ಬೋದು ಪ್ರತಿಯೊಂದು ಆಪ್ಷನ್ ಕೂಡ ಇರುತ್ತೆ ಇಲ್ಲಿ. ಮಿಷಿನ್ ಫೇಲ್ಡ್, ಪ್ರತಿಯೊಂದು ಥರ ಎಡಿಟಿಂಗು ಇಲ್ಲಿ ನಿಮಗೆ ಸಿಗುತ್ತೆ. ಬಟ್ ನೀವು ಸರ್ಚ್ ಮಾಡಿ ಇಲ್ಲಿ ಸೆಟ್ ಮಾಡ್ಕೊಬೇಕಾಗುತ್ತೆ. ಸೊ ಮೊದಲದಾಗಿ ನೀವು ಮೊಬೈಲ್ ಡಾಟಾನ ಎನೇಬಲ್ ಮಾಡ್ಕೊಂಡಿರ್ಬೇಕಾಗುತ್ತೆ, ಅವಾಗ ಮಾತ್ರ ಇದು ವರ್ಕ್ ಆಗುತ್ತೆ. ಸೊ ಈ ಒಂದು ಪ್ರಾಬ್ಲಮ್ ಖಂಡಿತ ಸಾಲ್ವ್ ಆಯಿತು ಅನ್ಕೋತೀನಿ. ಸೊ ಈ ಒಂದು ವಿಡಿಯೋ ಇಷ್ಟ ಆದರೆ ಕಮೆಂಟ್ ಮಾಡಿ. ಸೊ ಇನ್ನೂ ಡೌಟ್ ಇದ್ದರೆ ಕೂಡ ಕಮೆಂಟ್ ಮಾಡ್ಬೋದು. ಥ್ಯಾಂಕ್ ಯು.